ಸ್ನೇಹಿತರೆ, ಇಂದು ನಾವು ಒಂದು ಅದ್ಭುತವಾದ ಮತ್ತು ಲಾಭದಾಯಕ ಬಿಸ್ನೆಸ್ ಐಡಿಯಾ ಮತ್ತು ಮನುಷ್ಯನ ಆರೋಗ್ಯ ವೃದ್ಧಿಸಬಲ್ಲ ಬೆಳೆ ಬೆಳೆಯುವ ಸುಲಭ ಸರಳ ವಿಧಾನದ ಬಗ್ಗೆ ಮಾತನಾಡಲಿದ್ದೇವೆ. ಅದುವೇ ಮೈಕ್ರೋಗ್ರೀನ್ಸ್ ವ್ಯವಹಾರ. ಕಡಿಮೆ ಜಾಗ, ಕಡಿಮೆ ಬಂಡವಾಳದಿಂದ ಮನೆಯಲ್ಲೇ ಬೆಳೆದು ವ್ಯಾಪಾರ ಆರಂಭಿಸಬಹುದಾದ ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡುತ್ತೇವೆ. ಹಾಗಾದರೆ ಕೊನೆಯವರೆಗೂ ಈ ವಿಡಿಯೋ ತಪ್ಪದೆ ನೋಡಿ. ಆತ್ಮೀಯ ವೀಕ್ಷಕ ಮಿತ್ರರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಿಸುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ಆದರದ ಸ್ವಾಗತ ಕೋರುತ್ತಾ, ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡುವಿರಾಗಿ ಭಾವಿಸುತ್ತಾ, ಬನ್ನಿ ಮೊದಲಿಗೆ ಮೈಕ್ರೋಗ್ರೀನ್ಸ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಮೈಕ್ರೋಗ್ರೀನ್ಸ್ ಅಂದರೆ ಸಸ್ಯಗಳ ಎಳೆಯ ಚಿಗುರು, ಬೀಜ ಮೊಳಕೆಯೊಡೆದು ಮೊದಲ ನಿಜವಾದ ಎಲೆಗಳು ಬಂದ ನಂತರ ಅಂದರೆ ಸುಮಾರು 7 ರಿಂದ 15 ದಿನಗಳಲ್ಲಿ ಇವುಗಳನ್ನು ಕಟಾವು ಮಾಡಲಾಗುತ್ತದೆ. ಇವು ಸಾಮಾನ್ಯ ಸೊಪ್ಪುಗಳಿಗಿಂತ 40 ಪಟ್ಟು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವುಗಳನ್ನು ಸಲಾಡ್, ಸೂಪ್ ಮತ್ತು ಇತರ ಖಾದ್ಯಗಳ ಮೇಲೆ ಅಲಂಕಾರಕ್ಕಾಗಿ ಮತ್ತು ಹೆಚ್ಚಿನ ಪೋಷಕಾಂಶಗಳಿಗಾಗಿ ಬಳಸುತ್ತಾರೆ. ಮೊದಲ ಹಂತದಲ್ಲಿ ಮೈಕ್ರೋಗ್ರೀನ್ಸ್ ಬೆಳೆಸುವ ಆರಂಭಿಕ ಸೆಟಪ್ ಅಂದರೆ ಇನಿಷಿಯಲ್ ಸೆಟಪ್ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಮೈಕ್ರೋಗ್ರೀನ್ಸನ್ನು ಕೊಕೋಪಿಟ್ನಲ್ಲಿ ಬೆಳೆಸುವುದರಿಂದ ತೆಂಗಿನ ನಾರು ನೀರನ್ನು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ರೋಗಮುಕ್ತವಾಗಿರುತ್ತದೆ. ಇದನ್ನು ಬಿಟ್ಟರೆ ವರ್ಮಿಕ್ಯುಲೇಟ್ ಅಥವಾ ಪರ್ಲೈಟನ್ನು ಕೊಕೋಪಿಟ್ ಜೊತೆ ಮಿಶ್ರಣ ಮಾಡಬಹುದು. ಇದರಿಂದ ಪಾಟ್ ಮಿಶ್ರಣ ತುಂಬುವ ಟ್ರೈಗಳ ತೂಕ ಕಡಿಮೆಯಾಗುವುದಲ್ಲದೆ ರ್ಯಾಕ್ ಅಥವಾ ಶೆಲ್ಫ್ ಮೇಲೆ ಬೀಳುವ ಒತ್ತಡ ಕಡಿಮೆ ಆದಂತಾಗುತ್ತದೆ. ಇದನ್ನು ಬಿಟ್ಟರೆ ಮಣ್ಣು ರಹಿತ ಮಿಶ್ರಣ ಅಂದರೆ ಸಾಯಿಲ್ಲೆಸ್ ಮಿಕ್ಸನ್ನು ನರ್ಸರಿ ಅಥವಾ ಆನ್ಲೈನ್ ಮೂಲಕ ಕೊಂಡುಕೊಳ್ಳಬಹುದು. ಮೈಕ್ರೋಗ್ರೀನ್ಸ್ ಬೆಳೆಯುವ ಮಾಧ್ಯಮದ ಆಯ್ಕೆಯಾದ ನಂತರ ಇದರಲ್ಲಿ ಬಿತ್ತಲು ಬೇಕಾಗುವ ಬೀಜಗಳು ಅಂದರೆ ಸೀಡ್ಸ್ ರಾಸಾಯನಿಕ ಲೇಪನ ರಹಿತ ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದರೆ ಫಲಿತಾಂಶ ಉತ್ಕೃಷ್ಟ ಗುಣದುಳ್ಳದ್ದಾಗಿರುತ್ತದೆ. ಇನ್ನು ಬೀಜಗಳನ್ನು ಬಿತ್ತಲು ಅನೇಕ ರಂಧ್ರವುಳ್ಳ ಟ್ರೈನಲ್ಲಿ ಕೊಕೋಪಿಟ್ ಅರ್ಧ ಅಥವಾ ಮುಕ್ಕಾಲು ಭಾಗದವರೆಗೆ ತುಂಬಿ ಬೀಜಗಳನ್ನು ಹರಡಿದ ಮೇಲೆ ಮತ್ತೊಂದು ಪದರದ ಕೊಕೋಪಿಟ್ ಹರಡಿರುವ ಬೀಜದ ಮೇಲೆ ಉದುರಿಸಿ ಸೀಡ್ಸ್ಗಳನ್ನು ಮುಚ್ಚಿ ನಂತರ ಇದರ ಮೇಲೆ ಸ್ಪ್ರೇಯರ್ನ ಸಹಾಯದಿಂದ ನೀರನ್ನು ಸಿಂಪಡಿಸಿ ಟ್ರೇ ಸಂಪೂರ್ಣ ತೇವಾಂಶದಿಂದ ಕೂಡಿರುವುದು ಖಚಿತವಾದ ನಂತರ ಟ್ರೇನ ಮೇಲ್ಭಾಗವನ್ನು ಮತ್ತೊಂದು ರಂಧ್ರರಹಿತ ಟ್ರೇ ಬಳಸಿ ಮುಚ್ಚುವುದರಿಂದ 3 ರಿಂದ 4 ದಿನಗಳಲ್ಲಿ ಬೀಜಗಳು ಮೊಳಕೆಯೊಡೆಯುತ್ತವೆ. ಟ್ರೇ ಮುಚ್ಚಲು ಸಾಧ್ಯವಿಲ್ಲದಿದ್ದಲ್ಲಿ ಬೆಳಕು ಬೀಳದ ಕತ್ತಲ ವಾತಾವರಣದಲ್ಲಿ ಇರಿಸಿದರೂ ಪರವಾಗಿಲ್ಲ. ಟ್ರೇಗಳನ್ನು ಜೋಡಿಸಲು ಶೆಲ್ಫ್ ಅಥವಾ ರ್ಯಾಕ್ ಬಳಸಿದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಟ್ರೇ ಇಡಲು ಅನುಕೂಲವಾಗುವುದರಿಂದ ಕಬ್ಬಿಣದ ರ್ಯಾಕ್ಗಳಿಗಿಂತ ಅಲ್ಯೂಮಿನಿಯಂ ಅಥವಾ ಪ್ಲಾಸ್ಟಿಕ್ ರ್ಯಾಕ್ಗಳನ್ನು ಬಳಸಬಹುದು. 3-4 ದಿನಗಳ ನಂತರ ಕಿಟಕಿಯ ಪಕ್ಕದಲ್ಲಿ ಬೀಳುವ ಸೂರ್ಯನ ಬೆಳಕು ನೈಸರ್ಗಿಕವಾಗಿ ದೊರೆಯುವಂತೆ ಮಾಡಬಹುದು. ಇಲ್ಲವಾದಲ್ಲಿ ಕೃತಕ ಬೆಳಕಿನ ಏರ್ಪಾಟಿಗಾಗಿ LED ಗ್ರೋ ಲೈಟನ್ನು ಅಳವಡಿಸುವುದರಿಂದ ವೃತ್ತಿಪರವಾಗಿ ಮಾಡಲು ಹಾಗೂ ಸಸಿಗಳು ವೇಗವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಸಹಾಯ ಮಾಡಿದಂತಾಗುತ್ತದೆ. ಎರಡನೇ ಹಂತ ಅಂತ ನೋಡಿದರೆ ಆರಂಭದಲ್ಲಿ ಸುಲಭವಾಗಿ ಮತ್ತು ವೇಗವಾಗಿ ಬೆಳೆಯುವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅವುಗಳಂದರೆ ಸಾಸಿವೆ, ಮಸ್ಟರ್ಡ್ 8 ರಿಂದ 10 ದಿನಗಳಿಗೆ ಕಟಾವಿಗೆ ಬಂದರೆ, ಮೂಲಂಗಿ 7 ರಿಂದ 10 ದಿನಗಳಲ್ಲಿ ಸಿದ್ಧವಾಗಿ ಖಾರದ ರುಚಿ ನೀಡುತ್ತದೆ. ಮೆಂತೆ ಅಂದರೆ ಫೆನುಗ್ರೀಕ್ 10 ರಿಂದ 14 ದಿನಗಳು, ಕೊತ್ತಂಬರಿ ಅಂದರೆ ಕೋರಿಯಾಂಡರ್ 15 ರಿಂದ 20 ದಿನಗಳು, ಸೂರ್ಯಕಾಂತಿ ಅಂದರೆ ಸನ್ಫ್ಲವರ್ 10 ರಿಂದ 12 ದಿನಗಳು ಮತ್ತು ಬಟಾಣಿ ಅಂದರೆ ಪೀಸ್ 10 ರಿಂದ 14 ದಿನಗಳಂದರೆ ಇದು ಸಿಹಿಯಾದ ರುಚಿಯನ್ನು ನೀಡುತ್ತವೆ. ಬೀಟ್ರೋಟ್ 12 ರಿಂದ 16 ದಿನಗಳಲ್ಲಿ ಸುಂದರವಾದ ಕೆಂಪು ಕಾಂಡ ಮತ್ತು ಹಸಿರೆಳೆಗಳಿಂದ ಕೂಡಿರುತ್ತದೆ. ಈಗ ಬೆಳೆದ ಮೈಕ್ರೋಗ್ರೀನ್ಸ್ಗಳನ್ನು ಕಟಾವು ಮಾಡುವ ಸರಿಯಾದ ಸಮಯ ಮತ್ತು ಶೇಖರಣಾ ವಿಧಾನಗಳನ್ನು ತಿಳಿಯೋಣ. ಸ್ನೇಹಿತರೆ, ಸಸಿಗಳು 2 ರಿಂದ 3 ಇಂಚು ಎತ್ತರ ಬೆಳೆದು ಮೊದಲ ನಿಜವಾದ ಎಲೆಗಳು ಅಂದರೆ ಈಗಾಗಲೇ ತಿಳಿಸಿದ ನಿಗದಿತ ಕಾಲಾವಧಿಯ ನಂತರದಲ್ಲಿ ಅವುಗಳನ್ನು ಶುಚಿಯಾದ ಕತ್ತರಿ ಅಥವಾ ಚಾಕುವಿನಿಂದ ಬುಡದಿಂದ 1/4 ಇಂಚು ಮೇಲ್ಭಾಗದಲ್ಲಿ ಕತ್ತರಿಸಬೇಕು. ಹೀಗೆ ಕಟಾವು ಮಾಡಿದ ತಕ್ಷಣವೇ ಮೈಕ್ರೋಗ್ರೀನ್ಸನ್ನು ಮಾರಾಟ ಮಾಡುವುದು ಉತ್ತಮ. ಒಂದು ವೇಳೆ ಸರಿಯಾದ ಮಾರುಕಟ್ಟೆ ಲಭ್ಯವಾಗದಿದ್ದಲ್ಲಿ ಉತ್ತಮವಾದಂಥ ಪ್ಯಾಕ್ ಮಾಡಿ ಫ್ರಿಜ್ನಲ್ಲಿಟ್ಟರೆ ಇವು 5 ರಿಂದ 7 ದಿನಗಳವರೆಗೆ ತಾಜಾವಾಗಿರುತ್ತವೆ. ಈ ರೀತಿ ಶೇಖರಣಾ ಕ್ರಮದಲ್ಲಿ ಗಾಳಿಯಾಡದ ತೇವಾಂಶವನ್ನು ನಿಯಂತ್ರಿಸುವ ಕ್ಲಾಮ್ಶೆಲ್ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡುವುದು ಅತ್ಯುತ್ತಮ. ಹೀಗೆ ಬೀಜಗಳಿಂದ ಬೆಳೆದ ಮೈಕ್ರೋಗ್ರೀನ್ಸ್ ಕಟಾವಿನ ನಂತರ ಮತ್ತೆ ಬೆಳೆಯುವುದಿಲ್ಲ. ಪ್ರತಿ ಬಾರಿಯೂ ಹೊಸದಾಗಿ ಬೀಜ ಬಿತ್ತಬೇಕು. ಸ್ನೇಹಿತರೆ, ಈಗ ಮಾರುಕಟ್ಟೆ ಮತ್ತು ಮಾರಾಟ ತಂತ್ರಗಳ ಬಗ್ಗೆ ತಿಳಿಯೋಣ. ನಮ್ಮಲ್ಲಿ ಹಲವರು ಕಷ್ಟಪಟ್ಟು ಬೆಳೆದರೂ ಮಾರಾಟ ಮಾಡುವುದು ಹೇಗೆ ಎಂಬ ಗೊಂದಲಕ್ಕೀಡಾಗುತ್ತಾರೆ.
ಅವರಿಗಾಗಿ ಕೆಲ ಮಾರಾಟ ಮಾಡಲು ಸೂಕ್ತ ಮಾರುಕಟ್ಟೆಗಳ ಬಗ್ಗೆ ತಿಳಿಸುತ್ತಿದ್ದೇವೆ. ಸ್ಥಳೀಯ ರೆಸ್ಟೋರೆಂಟ್ ಮತ್ತು ಹೋಟೆಲ್ನವರು ಸಲಾಡ್ ಹಾಗೂ ಅಲಂಕಾರಕ್ಕಾಗಿ ಮೈಕ್ರೋಗ್ರೀನ್ಸನ್ನು ಬಳಸಿದ್ರೆ ಅವರಿಗಾಗಿ ಬೆಳೆದ ಮೈಕ್ರೋಗ್ರೀನ್ಸನ್ನು ಪೂರೈಸ್ಬೋದು. ಸೂಪರ್ ಮಾರ್ಕೆಟ್ಗಳು ಮತ್ತು ಆರ್ಗ್ಯಾನಿಕ್ ಸ್ಟೋರ್ನವರೊಂದಿಗೆ ವ್ಯಾಪಾರದ ಒಪ್ಪಂದ ಮಾಡಿಕೊಂಡು ಬೇಡಿಕೆ ಅನುಸಾರ ಮೈಕ್ರೋಗ್ರೀನ್ಸ್ ಪೂರೈಕೆ ಮಾಡಬಹುದು. ಇದರೊಂದಿಗೆ ನಿಮ್ಮ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳಲ್ಲಿರುವ ಆರೋಗ್ಯ ಪ್ರಿಯರಿಗಾಗಿ ನೇರ ಮಾರಾಟ ಮಾಡಬಹುದಲ್ಲದೆ ನಿಮ್ಮದೇ ಆದ ಬ್ರ್ಯಾಂಡ್ ಸೃಷ್ಟಿಸಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಸುಂದರ ಆಕರ್ಷಕ ಫೋಟೋ ಮತ್ತು ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಮೈಕ್ರೋಗ್ರೀನ್ಸ್ಗಳ ಬಗ್ಗೆ ಮಾಹಿತಿ ನೀಡಿ ಮಾರಾಟ ಹೆಚ್ಚಿಸಿಕೊಳ್ಳಬಹುದು. ಇದಲ್ಲದೆ ವಾಟ್ಸಪ್ನಲ್ಲಿ ಗ್ರೂಪ್ ರಚಿಸಿ ಆರ್ಡರ್ಗಳನ್ನು ಸ್ವೀಕರಿಸಿ ಮತ್ತು ಹೋಮ್ ಡೆಲಿವರಿ ಕೂಡ ನೀಡಬಹುದಲ್ಲದೆ ಗ್ರಾಹಕರಿಗೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಾಜಾ ಮೈಕ್ರೋಗ್ರೀನ್ಸ್ ಬಾಕ್ಸ್ ತಲುಪಿಸುವ ಯೋಜನೆ ಆರಂಭಿಸಬಹುದು. ಹೀಗೆ ಮಾಡುವುದರಿಂದ ಸ್ಥಿರ ಆದಾಯವನ್ನು ಖಚಿತಪಡಿಸುತ್ತದೆ. ಸ್ನೇಹಿತರೆ, ಮಾರ್ಕೆಟಿಂಗ್ ಮಾಡುವುದೇನೋ ಆಯಿತು, ಈಗ ನಾವು ಬೆಳೆದ ಮೈಕ್ರೋಗ್ರೀನ್ಸ್ಗಳಿಗೆ ಮಾರಾಟದ ಬೆಲೆ ನಿಗದಿಪಡಿಸುವುದು ಹೇಗೆ ಮತ್ತು ಸ್ಪರ್ಧಾತ್ಮಕ ಬೆಲೆ ಗೊತ್ತುಪಡಿಸುವುದರ ಬಗ್ಗೆ ಇರುವ ಗೊಂದಲ ನಿವಾರಿಸಿಕೊಳ್ಳಲು ನಿಮಗಾದ ವೆಚ್ಚವನ್ನು ಲೆಕ್ಕ ಹಾಕಿ. ಇದರಲ್ಲಿ ಬೀಜದ ಬೆಲೆ, ಕೋಕೋಪೀಟ್, ನೀರು, ಇನ್ನು ವಿದ್ಯುತ್, ಒಂದು ವೇಳೆ ತಾವು LED ಲೈಟನ್ನು ಬಳಸಿದರೆ ಅದಕ್ಕೆ ತಗಲುವ ವೆಚ್ಚ, ಪ್ಯಾಕೇಜಿಂಗ್ ಮತ್ತು ನಿಮ್ಮ ಶ್ರಮ ಇವೆಲ್ಲ ಉತ್ಪಾದನಾ ವೆಚ್ಚವಾಗಿದ್ದರೆ ಮೊದಲಿಗೆ ಒಂದು ಸಣ್ಣ ಲಾಭಾಂಶವನ್ನಿಟ್ಟು ಮಾರಾಟ ಆರಂಭಿಸಿ. ಸದ್ಯದ ಮಾರುಕಟ್ಟೆ ದರ ನೋಡುವುದಾದರೆ ಸಾಮಾನ್ಯವಾಗಿ ಮೈಕ್ರೋಗ್ರೀನ್ಸನ್ನು ಗ್ರಾಮ್ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತದೆ. ಇದರ ಅಂದಾಜಿನ ಪ್ರಕಾರ ನಗರ ಪ್ರದೇಶಗಳಲ್ಲಿ 50 ಗ್ರಾಂ ಬಾಕ್ಸಿಗೆ 80 ರೂಪಾಯಿಯಿಂದ 150ರವರೆಗೆ ಮಾರಾಟ ಮಾಡಬಹುದು. ಕೆಲವು ವಿಶೇಷ ತಳಿಗಳು ಅಂದರೆ ಬ್ರೋಕ್ಲಿ ಮತ್ತು ಕೇಲ್ಗಳಿಗೆ ಇನ್ನೂ ಹೆಚ್ಚಿನ ಬೆಲೆ ಇರುತ್ತದೆ. ಸ್ನೇಹಿತರೆ, ಆರಂಭದಲ್ಲಿ ನೀವೀಗಾಗಲೇ ತಿಳಿಸಿದಂತೆ ಸ್ಪರ್ಧಾತ್ಮಕ ಬೆಲೆ ಇಟ್ಟು ನಂತರ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾದಂತೆ ನಿಮ್ಮ ಬೆಳೆಯ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚಿಸಬಹುದು. ಮಿತ್ರರೇ, ನೀವು ಈ ಹಂತದವರೆಗೂ ವಿಡಿಯೋ ನೋಡಿದಿರಿ ಅಂದರೆ ಖಂಡಿತ ಈ ಮೈಕ್ರೋಗ್ರೀನ್ಸ್ ಬಿಸ್ನೆಸ್ನಲ್ಲಿ ಆಸಕ್ತಿ ಹೊಂದಿದ್ದೀರಿ ಎಂದಾಯಿತು. ಇಂತಹ ವೀಕ್ಷಕ ಮಿತ್ರರಿಗಾಗಿ ಕೊನೆಯಲ್ಲಿ ಕೆಲವು ಪ್ರಮುಖ ಸಲಹೆಗಳು ನೀಡ್ತಿದ್ದೀವಿ. ಇದು ನಿಮ್ಮ ಬೆಳವಣಿಗೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಾಲನೆ ಮಾಡುವುದರಿಂದ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಮೊದಲು ಕೆಲವು ಸಣ್ಣ ಟ್ರೇಗಳಲ್ಲಿ ಆರಂಭಿಸಿ, ಪ್ರಕ್ರಿಯೆಯನ್ನು ಕಲಿಯಿರಿ. ಅದರ ನಂತರ ನಿಧಾನವಾಗಿ ವಿಸ್ತರಿಸುತ್ತಾ ಮುಂದುವರಿಯಿರಿ. ಈ ಹಂತಗಳಲ್ಲಿ ಸ್ವಚ್ಛತೆ ಕಾಪಾಡಿ, ಅಂದರೆ ರೋಗಗಳು ಬರದಂತೆ ತಡೆಯಲು ನೀವು ಬಳಸುವ ಟ್ರೇ ಮತ್ತು ಇನ್ನಿತರ ಉಪಕರಣಗಳನ್ನು ಸ್ವಚ್ಛವಾಗಿಡಿ. ಇದರೊಂದಿಗೆ ಗುಣಮಟ್ಟ ಕಾಪಾಡಿಕೊಳ್ಳಿ, ಅಂದರೆ ತಾಜಾ ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನ ನೀಡಿ. ಇದರಿಂದ ಗ್ರಾಹಕರು ಮತ್ತೆ ಮತ್ತೆ ನಿಮ್ಮ ಬಳಿ ಬರುತ್ತಾರೆ. ಇದೇ ವ್ಯವಹಾರವನ್ನು ನೀವು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಭಾರತದ ಯಾವುದೇ ಭಾಗದಿಂದ ವ್ಯಾಪಾರ ಆರಂಭಿಸಲು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನೋಂದಣಿ ಮಾಡಿಸಿಕೊಳ್ಳುವುದು ಮುಖ್ಯ. ಸ್ನೇಹಿತರೆ, ಮೈಕ್ರೋಗ್ರೀನ್ಸ್ ವ್ಯವಹಾರವು ತಾಳ್ಮೆ ಮತ್ತು ಶ್ರದ್ಧೆಯನ್ನು ಬೇಡುವ ಕೆಲಸ. ಸರಿಯಾದ ಯೋಜನೆ ಮತ್ತು ಮಾರ್ಕೆಟಿಂಗ್ ಮೂಲಕ ನೀವು ಖಂಡಿತ ಯಶಸ್ಸು ಸಾಧಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.